ಚಂದನ ಏನೇನು ತಂದಿದ್ದಾಳೆ ಊರಿಂದ. ಇನ್ನೂ ಸ್ವಲ್ಪ ಹಣ್ಣಾಗಿ ಬೇಕಿತ್ತಂದ್ರೆ ಅದನ್ನ ಕವರ್ ಹಾಕ್ಬಿಟ್ಟು ಈ ತರ ಕಟ್ ಮಾಡಿ. ಸೊ ಇದು ಐಡಿಯಾ ಇವಾಗ ಫ್ಲಾಪ್ ಆಗಿದೆ. ಇವಾಗ ಹಲಸಿನ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಇಬ್ರು 10 ತೊಳ್ಳೆ ತಗೊಂಡು ನೋಡಿ ನನ್ನ ಸ್ಪೆಕ್ಸ್ ಹೋಗ್ಬಿಟ್ಟಿದೆ, ಕೈ ಅಂಟಿಸ್ಕೊಂಡ್ಬಿಟ್ಟಿದೆ. ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಲ್ಲ ಇದಕ್ಕೆ ಹುಣಸೆಹಣ್ಣು ಹಾಕೊಡೋರಲ್ಲ, ಆ ತರ ಹುಣಸೆಹಣ್ಣು ವಯಸ್ಸಲ್ಲಿ ಅಂಟಿಲ್ ತಿಂತಿದ್ವಲ್ಲ, ಸೇಮ್ ಡಿಟೋ ಅದೇ ತರ ಇದೆ ನೋಡಿ. ಚಂದನ ಏನೇನು ತಂದಿದ್ದಾಳೆ ಊರಿಂದ. 2 ಹಣ್ಣಾಗಿದ್ಯಾ? ಏನೇನು ಮಾಡೋಣ ಹಲಸಿನ ಹಣ್ಣಲ್ಲಿ? ಹಲಸಿನ ಹಣ್ಣಿನ ಚರ್ಪ್ ಮಾಡೋಣ, ಹಲಸಿನ ಹಣ್ಣಿಂದ ಐಸ್ ಕ್ರೀಮು. ಅಲ್ಲಿದ್ದಾಳೆ, ಅವತ್ತಿಂದ ಸ್ನಾನ ಮಾಡಿಲ್ಲ. ಉದ್ದುದ ಕಟ್ ಮಾಡ್ಬೇಕಲ್ಲ ಹಲಸಿನ ಹಣ್ಣ, ನಿನಗೆ ಬರುತ್ತೇನೆ? ಏಯ್ ಕೆಳಗಡೆ ಏನಾದ್ರು ಹಾಕೋ. ಪ್ರಕಾಶ್ ಅಂಕಲ್, ಇವರು ಪ್ರಕಾಶ್ ಅಂಕಲ್. ಹಾಯ್ ಹೇಳಿ ಪ್ರಕಾಶ್ ಅಂಕಲ್, ನಮ್ಮೂರವ್ರೆ. ಹಾಯ್ ಹೇಳಿ. ಹಾಯ್ ಹೇಳಿ. ಇಲ್ಲಿ ಲಿಖಿತ ಹಲಸಿನ ಕಟ್ ಮಾಡ್ಕೊಡ್ತಾ ಇದ್ದಾಳೆ. 2 ಕಟ್ ಮಾಡೆ. 2 ಒಂದೇ ಬರುತ್ತಾ? ಹೌದಾ, ನಿಂಗಿಂತ ಒಂದು 10 kg ದಪ್ಪ ಇದ್ದೀನೇನೋ ಅಷ್ಟೇ. ನಾನೇ ಹೇಳ್ಕೊಟ್ಟಿದ್ದೆ ಇವಳಿಗೆ ಆ್ಯಕ್ಚುಲಿ ಕಟ್ ಮಾಡೋದನ್ನ. ತಿನ್ನೋದು ಎಲ್ಲ ಅವಳೇ ಹೇಳ್ಕೊಟ್ಟಿದ್ದಾರೆ. ನಾನೇ ಹೇಳ್ಕೊಡೋದು ಸಾಧ್ಯ, ಬೇರೆ ವಿಷಯ. ಸಪ್ಪೆ ಇದೆ ಕಡೆ. ಹೌದಾ? ಇಲ್ಲಿ ಒಂದು ಸಕ್ಕತ್ ಸ್ವೀಟ್ ಆಗಿರೋದು ಕೊಟ್ಟಿದ್ರು. ಆ ಮರದ್ದೆಲ್ಲ ಫುಲ್ ಕೆಳಗಡೆ ಬಿದ್ದಿ ಹಾಳಾಗಿದೆ ಅಂತ ಯಾರು ತಿಂದಾನೆ. ಆದ್ರೆ ಇವರು ಬುದ್ಧಿವಂತರು, ಇವರೇ ಡಿಸೈಡ್ ಮಾಡಿದಾರೆ ಮನೇಲಿ ಕುತ್ಕೊಂಡು ಆ ಹಣ್ಣು ಅಷ್ಟು ಚೆನ್ನಾಗಿಲ್ಲ ಅಂತ. ಇವಳು ನಿಕ್ಕಿ ಒಂದು ಕಿತ್ತಿಲ್ಲ, ಲಾಸ್ಟಿಗೆ ಹೋಗಿದಾರೆ ಆ ಮರದ ಹತ್ರ. ಆಯ್ತಾ? ಹಾರ್ಟ್ ಯಾವ್ದು ಹಣ್ಣಾಗಿರೋದು ಚೆನ್ನಾಗಿದೆ ನೋಡಿ ಪ್ರಕಾಶ್ ಅಂಕಲ್. ಇದು ಯಾವ ಚಿಕ್ಕ ಸೋಲೆ, ನಂಗೆ ಸಖತ್ ಇಷ್ಟ ಇರುತ್ತೆ ಸೋಲೆ ಅಂದ್ರೆ. ಕೆಲವೊಂದಲ್ಲಿ ತಿನ್ನಕ್ಕಾಗಲ್ಲ. ಏನ್ ಗೊತ್ತಾ ಚಂದಕ್ಕ, ಇದನ್ನ 2 days ಬಿಟ್ಟಿದ್ರೆ ಒಳ್ಳೆ ಹಣ್ಣಾಗಿದೆ, ಸಖತ್ ಬಿಟ್ಟಿದೆ. ಆಕ್ಚುಲಿ ಇದು ಕುಯ್ದ್ಬಿಟ್ಬಿಟ್ರೆ ಹಣ್ಣಾಗುತ್ತೆ ಹಣ್ಣು. ಇವಾಗ ಏನಾದ್ರೂ ಮಿಸ್ ಆಗಿ ನೀವು ಹಲಸಿನ ಹಣ್ಣು ಕಟ್ ಮಾಡಿದ್ಮೇಲೆ ಗೊತ್ತಾದ್ರೆ ಅದು ಹಣ್ಣಾಗಿಲ್ಲ ಅಂತ, ಇನ್ನೂ ಸ್ವಲ್ಪ ಹಣ್ಣಾಗಿ ಬೇಕಿತ್ತಂದ್ರೆ ಅದನ್ನ ಕವರ್ ಹಾಕ್ಬಿಟ್ಟು ಈ ತರ ಕಟ್ ಮಾಡ್ಬಿಡಿ. ಇವಾಗ ಮಧ್ಯದಲ್ಲಿ ಕಟ್ ಮಾಡಿರ್ತೀರಲ್ಲ, ಅದು ನಂಗೆ ಕವರ್ ಕ್ಲೋಸ್ ಮಾಡ್ಬಿಟ್ಟು 1 ದಿನ ಇಡೀ ಹಣ್ಣಾಗುತ್ತೆ. 1-2 days ಇಟ್ಟರು ಹಣ್ಣಾಗುತ್ತೆ, ಹಾಳಾಗೋದಿಲ್ಲ. ಕಟ್ ಮಾಡ್ಬಿಟ್ಟಿಟ್ರೆ ಆಗಲ್ಲ. ಸ್ವಲ್ಪ ದೋರೆ ಹಣ್ಣು ಚೆನ್ನಾಗೇ ಆಗಿದೆ, ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು ಅಂದ್ರೆ ಆಗುತ್ತೆ ಅಷ್ಟೇ, ಇಲ್ಲ ಅಂದ್ರೆ ಹಾಳಾಗುತ್ತೆ. ಇದು ಅಪ್ಪಂಗೆ ಕಳ್ಸಿದ್ಯಾ ಇರೋದು ಅಂತಂದ್ರೆ ದಪ್ಪಗೆ ಹಾಕಿದ್ರೆ ಎಮ್ಮೆ ದನ ಎಲ್ಲಿ ಬರುತ್ತೆ ಇವಾಗ? ಇಲ್ಲಿ ಮನೆ ಮುಂದೆನೆ ಎಷ್ಟೊಂದು ಬರುತ್ತೆ ಇಲ್ಲಿ. ಬರುತ್ತಾ? ಅದ್ರಲ್ಲಿ ಅರ್ಧ ಹಣ್ಣು ಕಟ್ ಮಾಡಿ ಹಾಕಿದ್ದಾಳೆ. ಹಣ್ಣು ಆಗಿದೆ, ಸ್ವಲ್ಪ ಹಣ್ಣಾಗಿಲ್ಲ. ಹಣ್ಣು ಆಗೋದು ಅಟ್ಲೀಸ್ಟ್ ಅದ್ರಲ್ಲೇ ಬಿಟ್ಟಿದ್ರೆ ಹಣ್ಣಾಗಿರೋದು. ಓಕೆ, ಹಸು ತಿನ್ನುತ್ತೆ, ವೇಸ್ಟ್ ಆಗಿದ್ದರೆ ಬೇಜಾರಾಗೋದು. ಆ್ಯಕ್ಚುಲಿ ಈ ಹಲಸಿನ ಹಣ್ಣಲ್ಲಿ ಚಪ್ಪು ಮತ್ತು ಐಸ್ ಕ್ರೀಮ್ ಮಾಡೋಣ ಅಂದ್ಕೊಂಡಿದ್ದು. ಐಸ್ ಕ್ರೀಮಿಗೆ ಒಳ್ಳೆ ರಿವ್ಯೂಸ್ ಇತ್ತು, ಚೆನ್ನಾಗಿ ಬರುತ್ತೆ ಅಂತ. ಆದರೆ ಇದು ಹಲಸಿನ ಹಣ್ಣು ಸ್ವೀಟ್ ಇಲ್ಲ, ಟೇಸ್ಟಿ ಆಗಿಲ್ಲ, ಅದರಿಂದ ಕ್ಯಾನ್ಸಲ್ ಮಾಡಿದ್ದೀನಿ ಮಾಡೋದನ್ನು. ನೆಕ್ಸ್ಟ್ ಟೈಮ್ ಒಳ್ಳೆ ಹಣ್ಣು ಸಿಕ್ಕಿದ್ರೆ ಮಾಡಿ ತೋರಿಸ್ತೀನಿ, ಹೇಗೆ ಬಂದಿದೆ ಅಂತ ಹೇಳ್ತೀನಿ. ಸೊ ಇದು ಐಡಿಯಾ ಇವಾಗ ಫ್ಲಾಪ್ ಆಗಿದೆ. ನೆಕ್ಸ್ಟು ಹುಣಸೆಹಣ್ಣು ತಂದಿದ್ದಾಳೆ ಊರಿಂದ. ಹುಣಸೆಹಣ್ಣಲ್ಲಿ ಅದು ಚಿಕ್ಕ ಹುಡುಗರಲ್ಲಿ ತಿಂತಿದ್ವಲ್ಲ, ಸ್ಟಿಕ್ಕಿಗೆ ಹಾಕ್ಕೊಡೋರಲ್ಲ, ಏನೇ ಅದು ಲಿಖಿತ, ಹುಣಸೆಹಣ್ಣಲ್ಲಿ ಕೊಡೋರಲ್ಲ, ಹುಣಸೆಹಣ್ಣು ಚಾಕ್ಲೇಟ್ ಮಾಡೋಣ. ಯಾವ ಸಾಂಗು? What did you do at school? ಏನ್ ಮಾಡ್ದೆ? ಏನು ಮಾಡಲಿಲ್ಲ. 2 hours ಸುಮ್ಮನೆ ಟೈಮ್ ಪಾಸಾ?
ಇವಾಗ ಹಳಸ್ನೇನ್ ಕಾಂಪಿಟೇಷನ್ ಮಾಡ್ತಾ ಇದೀವಿ. ಇಬ್ರು 10 ತೊಳ್ಳೆ ತಿನ್ನೋಣ ಅನ್ಕೊಂಡಿದೀವಿ. ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ, ಸಪ್ಪೆ ಇದೆ. ನಿಂಗೂ ಹಾಕ್ತೀನಿ. ನೀನು ಇಟ್ಕೊಂಡಿದ್ರಲ್ಲಿ 4 ದಪ್ಪದ ಹಾಕೊಂತ ಇದೀನಿ ನಾನು. ನೀನು ದಪ್ಪದ ಹಾಕೋ. ನೀನು ನೋಡ್ಕೊಂಡೆ ಹಾಕೋತೀನಿ. 4 ಈ ದಪ್ಪದ ಹಾಕೊಳೆ. ತಪ್ಪದೆ ನೋಡಿ. ವಿಷಯನ ತಿಂತಾಳೆ. 4 3 4 5 6 7 8 9 10 11 ಇದೆ. ಅದಕ್ಕೆ ನೋಡು 1 2 3 4 5 6 7 8 9 10 ಇದೆ. 2 3 ಸ್ಟಾರ್ಟ್. ನೀವು ಒಳ್ಳೆ ಅಣ್ಣ ತಂದಿದ್ರಾ? ಅಮ್ಮ ಯಾರು ವಿನ್ ಆಗ್ತಾರೆ ಅನ್ಸುತ್ತಮ್ಮ? ನಾನು ವಿನ್ನ. ನೋ, ಲೀಶಾ ವಿನ್ನರ್. ಎಸ್, ಬಾಯಲ್ಲಿರೋದು ಫುಲ್ ಖಾಲಿ ಆಗಬೇಕು. ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳು. ಲೀಶಾ, ಹೌ ಮೆನಿ ಡಿಡ್ ಯು ಈಟ್? ನೀನು ಎಷ್ಟು ತಿಂದೆ? ಗೊತ್ತಿಲ್ಲ. ಇದರಲ್ಲೇ ಅನ್ನ ಸಾರು, ಇದರಲ್ಲೇ ಮುದ್ದೆ, ಇದೆಲ್ಲ ಅನ್ನ ಸಾರು ತಿಂತೀನಿ. ಓಕೆ. ಖಾಲಿನಾ? ಬೇಗ ಬೇಗ. ವೇಸ್ಟ್ ಫಾಸ್ಟ್ ಅಂದ್ಕೊಂಡು ಅವಳ ಇಲ್ಲ ತಿಂತಾಳು. ಇದು ಸ್ವೀಟ್ ಇದ್ದಿದ್ದು ತಿನ್ನೋಳು. ಇಷ್ಟೊಂದು ಫಾಸ್ಟಾಗಿ ತಿನ್ನೋಕ್ಕಾಗಲ್ಲ, ನಂಗೆ ಒಳಗೆ ಹೋಗ್ತಾ ಇಲ್ಲ. ಚೆನ್ನಾಗಿ ಕಾಂಪಿಟೇಷನಿಗೆ ಕೊಡಬೇಕು ಒಂದ್ಸರಿ. ನನ್ನ ಜೊತೆ ಅವ್ರು ಆ್ಯಕ್ಚುಲಿ ಇದು ಕಾಂಪಿಟೇಷನ್ ಟ್ರೈ ಮಾಡಿ. ಡಿಫಿಕಲ್ಟ್ ಇದೆ ಇದು, ಈಸಿ ಇಲ್ಲ. ಇವಾಗ ಕೇಳಿಲ್ಲಿ ಝೂಗೆ ಹೋಗಿದ್ವಲ್ಲ ಬನ್ನೇರ್ಘಟ್ಟಗೆ, ನಿಂಗೆ ಯಾವ ಅನಿಮಲ್ ತುಂಬ ಇಷ್ಟ ಆಯಿತು? ನನಗೆ ಜೀಬ್ರಾ ತುಂಬ ಇಷ್ಟ. ಒಂದು ತಂದಿ ಸಾಕೊಂಬಿಡೋಣ ಇಲ್ಲಿ. ಚಿಕ್ಕದು ಪಾಪದ ಜೀಬ್ರಾ ಎಲ್ಲಿ ಸಾಕಣ? ಎಲ್ಲಿ ಇಟ್ಕೊಂತೀಯ ಅದನ್ನ? ಅದನ್ನ ಮೇಲ್ಗಡೆ ಎಲ್ಲಿ ಮೇಲ್ಗಡೆ? ನಾನೇ ಮಲಗಿಸ್ಕೊಂತೀನಿ. ಇವತ್ತು ಮಾರ್ನಿಂಗ್ ಒಂದು ಡಿಸಾಸ್ಟರ್ ಆಯಿತು. ಇಲ್ಲಿ ನೋಡಿ, ನನ್ನ ಸ್ಪೆಕ್ಸು ಮುರಿದೋಗ್ಬಿಟ್ಟಿದೆ. ಹೊಸ ಸ್ಪೆಕ್ಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಆದರೆ ಇವತ್ತೇ ಮುರಿದೋಗ್ಬಿಟ್ಟಿದೆ. ಇದನ್ನು ಫೆವಿಕ್ವಿಕ್ ಆಗಿ ಅಂಟಿಸ್ತಾ ಇದ್ದೀನಿ. ಲಿಖಿತನ ಐಡಿಯಾ ವರ್ಕ್ ಆಗುತ್ತಾ ನೋಡೋಣ. ಇವಾಗ ಏನು ಮಾಡೋದಿತ್ತು? ಇಷ್ಟೊಂದು ಬಂತು, ಇದ್ರೊಳಗೆಲ್ಲ ಹೋಯ್ತೆ. ತೊಳೆಯೋದಾ? ತೊಳೆಬೇಡ, ಅದನ್ನ ಹಾಕು ಇವಾಗ. ಇದು ಹೆಂಗೆ? ಸ್ವಲ್ಪ ಹಾಕೊಳ್ಳಿ, ಸ್ವಲ್ಪ ಹಾಕೊಂಡು ಇದನ್ನ ಇದ್ರೊಳಗಡೆ ಹಿಂಗೆ ಕರೆಕ್ಟ್ ಆ್ಯಂಗಲ್ಲು ಹಿಂಗೆ ಮಾಡಿ. ಅಂಟುತ್ತೆ. ಇವಾಗ ಸಂಜೆವರೆಗೂ, ಇವತ್ತು ಸಂಜೆ ಹೋಗಿ ತೊಗೊಂಡ್ರೆ ನಾಳೆ ಕೊಡ್ತಾರೆ. ಸೊ ನಾಳೆವರೆಗೂ ನೋಡಿ ಏನು ಮಾಡಿದ್ದಾಳೆ. ಕೈ ಅಂಟಿಸ್ಕೊಂಡ್ಬಿಟ್ಟಿದ್ದೆ. ಅದನ್ನ ತೆಗಿಯಕ್ಕೆ ಹೋಗಿ
ಅಯ್ಯಪ್ಪ ಏ ತಡಿ 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 ನನ್ ನಿಧಾನ skin ಆಗಿ. ಬರುತ್ತೆ ಅಲ್ಲ ಏನು ಲಾಸ್ಟ್ ಟೈಮ್ ನಾನು ಬಂದಿತ್ತು ಇನ್ನೊಂದು ಜಾಸ್ತಿ ಅಂಟ್ಕೊಂತೆ ಹೋಗ್ ಕೈ ತೊಳ್ಕೊಂಡ್ ಬಾ. ಏ ಇಲ್ಲ ಇದು ಸ್ಕಿನ್ನು ಬರ್ತಾ ಇಲ್ಲ ಕಣೆ ಏ ಯೂಟ್ಯೂಬಲ್ಲಿ ನೋಡೆ ಏನ್ ಮಾಡ್ತಿದ್ದಿಲ್ಲಪ್ಪನ? ಯೂಟ್ಯೂಬಲ್ಲಿ ನೋಡ್ಕೊಂಡು ಇದು ಉಪ್ಪು ಹಾಕೊಂಡು ಉಜ್ಜಿದ್ರೆ ಬಿಡುತ್ತಂತೆ ವರ್ಕ್ ಆಗ್ತಿದ್ಯಾ ನೋಡ್ತಿದ್ದೀನಿ ನನಗೂ ಅಮ್ಮ ಸುಮ್ಮನಿರೇ ಸ್ಟೆಪ್ಲರ್ನ ನೀವು ಕೈಗೆ ಹಾಕೊಂಡಿದ್ದೀರಾ? ಇಲ್ಲಪ್ಪ ನೀನು ಹಾಕೊಂಡಿದ್ಯಾ ಎಷ್ಟು ಡೀಪಾಗಿ ಹೋಗುತ್ತೆ ಅಂತ ಟ್ರೈ ಮಾಡಕ್ಕ ಯಾ. ಆಮೇಲೆ ಇನ್ನೂ ಒಂದು ಇದು ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಲ್ಲ ಇದಕ್ಕೆ ಹುಣ್ಸೆಹಣ್ಣು ಹಾಕೊಡೋರಲ್ಲ ಆ ತರ ಹುಣ್ಸೆಹಣ್ಣು ಟ್ರೈ ಮಾಡಿದೀನಿ ಇದನ್ನ ಕಂಪ್ಲೀಟ್ ಹೇಗ್ ಮಾಡೋದು ಅಂತ ರೆಸಿಪಿನ ಶಾರ್ಟ್ಸ್ ಅಲ್ಲಿ ಹಾಕಿರ್ತೀನಿ ನಾ ಈ ತರ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕೈ ಈ ತರ ಮಾಡ್ಕೊಂತಾನೆ ಇರಿ ಮತ್ತೆ ಆದಷ್ಟು ಸಣ್ಣ ಫ್ಲೇಮ್ ಅಲ್ಲಿ ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸಿ ಚೆನ್ನಾಗಿ ಬರುತ್ತೆ ಇನ್ನೆಲ್ಲ ತಿಂತಾ ಇದೀನಿ ಸಕ್ಕತ್ತಾಗಿದೆ ಚಿಕ್ಕ ವಯಸ್ಸಲ್ಲಿ ಅಂಗಡಿಲಿ ತಿಂತಿದ್ವಲ್ಲ ಸೇಮ್ ಡಿಟೋ ಅದೇ ತರ ಇದೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸಕ್ಕತ್ತಾಗಿದೆ ಟ್ರೈ ಮಾಡಿ ಬನ್ನಿ ಲಿಖಿತಂಗೆ ಅಮ್ಮಂಗೆ ಟೇಸ್ಟ್ ಮಾಡ್ಸೋಣ ಚೆನ್ನಾಗಿದೆ ಅಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿದೆ. 1 hour ಮಾಡ್ಬೇಕಾದ್ರೆ ಸೇಮ್ ಅದ್ ಹೆಂಗ್ ತಿಂತಿದ್ದೋ ಹಂಗೆ ಇದೆ ಇವಾಗ ಚಂದನ ಟೇಸ್ಟ್ ಮಾಡ್ತಾಳೆ ಅದೇ ಅವಾಗಿಂದ ತಿಂತಾನೆ ಇದೀವಿ. ಇಟ್ ಟೇಸ್ಟ್ ಎಕ್ಸಾಕ್ಟ್ಲಿ ಸೇಮ್. ಸಕ್ಕತ್ತಾಗಿದೆ ಅವಾಗ ಅವಾಗ ಮಾಡ್ಕೊಂಡು ತಿನ್ಬೋದು ಫ್ರೆಶ್ ಆಗಿ ಹುಣ್ಸೆಹಣ್ಣು ಸಿಕ್ದಾಗ್ಲೆಲ್ಲ ಮಾಡ್ಕೊಂತೀನಿ ಸಕ್ಕತ್ತಾಗಿದೆ ಇವಳು ಊರಿಂದ ಹುಣ್ಸೆಹಣ್ಣು ತಗೊಂಡ್ ಬಂದಿದ್ಲು ಇದು ಮಕ್ಳಿಗೆಲ್ಲ ತುಂಬಾ ಒಳ್ಳೇದು ಮನೆಯಲ್ಲಿ ನಮಗ್ ಬೇಕಾದಂಗೆ ಕ್ಲೀನ್ ಆಗಿ ಮಾಡ್ಬೋದು ಮಾಡಿ ತಿನ್ಸಿ ಸಕ್ಕತ್ತಾಗಿ ಪ್ಲೀಶಾ ಹೇಗಿದ್ಯಪ್ಪ ಚೆನ್ನಾಗಿದೆ. ಡೈಲಿ ಬೇಕಾ ನಿನಗೆ ಪ್ಲೀಶನ್ನ ಸಂಗೀತ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು ಟೈಮ್ ಆಗಿದೆ ಹೋಗಲ್ವಾ ನಡಿ ಸೈಕಲ್ಲು ಎಲ್ಲ ಇದು ಮುದ್ದೋಯ್ತಲ್ಲ ಇವತ್ತು ತರಕ್ ಹೋಗ್ತಿದೀವಲ್ಲ ನೀನ್ ಸೈಕಲ್ ನಾನು ಸ್ಪೆಕ್ಸ್ 2 ತಗೊಳ್ಳೋಣ ಓಕೆ ಚೆನ್ನಾಗಿದೆ. ಅಂಗಡಿಯಲ್ಲಿ ಸಿಗೋ ಥರನೇ ಇದೆಲ್ಲ ತಗೊಳ್ಳಿ. ನನಗದು ಸೂಪರ್ ಮ್ಯಾಜಿಕ್ ತಿನ್ನೋ ಸೂಪರ್ ಬಿಡಮ್ಮ ಅಷ್ಟೇ.